ಸ್ಟ್ಯಾಂಡ್ಗಳನ್ನ ನ್ಯೂಕರಣ ಮಾಡ್ತಾ ಇದ್ದೀವಿ. ಹೊಸ ಬಸ್ಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಚಿಗರಿ ಬಸ್ಗಳನ್ನ ಅದನ್ನು ಒಂದು ವ್ಯವಸ್ಥೆಗಳನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಸಿಬ್ಬಂದಿಗಳನ್ನ ಭರ್ತಿ ಮಾಡುವಂತಹ ಕೆಲಸದ ಡ್ರೈವರ್, ಕಂಡಕ್ಟರ್ ಇರಲಿ ಅಥವಾ ಮೆಕ್ಯಾನಿಕಲ್ ಇರಲಿ, ಸೆಕ್ಯೂರಿಟಿಗಳಿರಲಿ, ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಿದ್ದೀವಿ. ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ನೋಡಿದಾಗ ಮತ್ತು ಸರಿಪಡಿಸಬೇಕು. ನೋ ಪ್ರಾಫಿಟ್ ನೋ ಲಾಸ್ದಲ್ಲಿ ನಮ್ಮ ಸಂಸ್ಥೆ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ವಿಚಾರಗಳಿಂದ ಕೆಲವು ದರಗಳನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದು ಆಮೇಲೆ ಬೇರೆ ಬೇರೆ ನಾವು ಜನರಿಗೆ ಈಗ ನಮ್ಮ ಪಂಚ ಗ್ಯಾರಂಟಿಗಳು ಸಾಕಷ್ಟು ಈಗ ಜನ ಉಪಯೋಗ ಆಗ್ತಾ ಇದ್ದಾವೆ. ಈಗ ಶಕ್ತಿ ಯೋಜನೆಯಿಂದ ಬಹಳ ಜನರಿಗೆ ಅನುಕೂಲ ಆಗೈತಿ. ಕೆಲವು ನಮಗೆ ಯಾರು ವಿರೋಧ ಮಾಡ್ತಿದ್ರು ಮೊದಲು, ರಾಜ್ಯ ಲೂಟಿ ಆಗ್ತಿದೆ, ದೇಶ ಲೂಟಿ ಆಗ್ತಿದೆ, ಈ ಗ್ಯಾರಂಟಿಗಳಿಂದ ಪುಗಟು ಕೊಡೋದ್ರಿಂದ ಖಜಾನೆ ಖಾಲಿ ಆಗ್ತಿದೆ, ಯಾರು ನಮಗೆ ವಿರೋಧ ಮಾಡ್ತಾ ಇದ್ರು ಅವರೇ ನಮ್ಮನ್ನ ಕಾಪಿ ಮಾಡ್ಕೊಂಡು ಮಹಾರಾಷ್ಟ್ರದಲ್ಲಿ, ದಿಲ್ಲಿಯಲ್ಲಿ ನಡೆಸಿದ್ರು. ಒಂದನೇದ್ದು. ಎರಡನೇದ್ದು, ನಮ್ಮ ಶಾಸಕರ ನೋವುಗಳನ್ನ ಅಭಿವೃದ್ಧಿ ಆಗೋದಲ್ಲ, ಅಭಿವೃದ್ಧಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನುವ ಕೆಲವು ಕೂಗುಗಳನ್ನು ಕೇಳಿಬರ್ತಾ ಇತ್ತು. ನಾನು ನಿನ್ನೆನೆ 15 ಕೋಟಿ ರೂಪಾಯಿ ರಸ್ತೆಗಳು, 8 ಕೋಟಿ 60 ಲಕ್ಷ ರೂಪಾಯಿ ಪ್ರಜಾಸೌಧ ಅಂದ್ರೆ ಮಣಿ ವಿಧಾನಸೌಧ, ಆಮೇಲೆ ಕೆರೆ ತುಂಬು ಯೋಜನೆಗಳು 138 ಕೋಟಿ ರೂಪಾಯಿ, 11 ಕೆರೆ ತುಂಬು ಯೋಜನೆಗಳನ್ನು, ಮತ್ತೊಂದು 6 ಕೆರೆಗಳನ್ನ ಕಾಗವಾಡದಿಂದ ಶೆಡ್ಬಾಲ್, ಕಾಗವಾಡ, ಲೋಕೂರ್, ಮಂಗಸುಳಿ, ಅದು 26 ಕೋಟಿ ರೂಪಾಯಿದ ಮೊನ್ನೆ ಟೆಂಡರ್ ಕರೆದು ವರ್ಕ್ ಆರ್ಡರ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಈಗ 500 ಕೋಟಿಗಳ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಅದು ನಮ್ಮ ಮೇಲೇನು ಆರೋಪ ಮಾಡ್ತಾ ಇದ್ರು ಸತ್ಯಕ್ಕೆ ದೂರವಾದದ್ದು. ಇಷ್ಟೆಲ್ಲ ಸರ್ಕಾರದಲ್ಲಿ ನಡೆಸುವಾಗ ಸ್ವಲ್ಪ ಅಡೆಯಡಚಣೆಗಳು ಆಗೋದು ಸಹಜ, ಯಾರೇ ಇರಲಿ, ಅದು ಯಾವೇ ಪಕ್ಷ ಇರಲಿ. ಅದಕ್ಕಾಗಿ ಅದರನ್ನು ಪಾರದರ್ಶಕವಾಗಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಆಡಳಿತ ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅದು ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ, ಅದು ಇಂಡಿವಿಜುವಲ್. ನಾನು ಹೆಂಗ್ ಹೇಳಕ್ಕಾಗತ್ತೆ? ಅದ್ರ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ಹೇಳಿಕೆ ಹೋಗೋದಿಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ಏನ್ ಅಷ್ಟು ನನಗೇನು ಮಾಹಿತಿ ಇಲ್ಲ, ನಾನು ಹೇಳಕ್ ಬಯಸೋದಲ್ಲ. ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು. ನಿಮ್ಮ ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡಕ್ ಆಗಬಹುದು. ಈಗ ಮಾಡ್ತಾ ಇದೀವಿ. ನಾಳೆ ನಮ್ಮ 5ನೇ ತಾರೀಕು 10ನೇ ತಾರೀಕು 5ನೇ ತಾರೀಕು ಐ ಥಿಂಕ್ ಏಪ್ರಿಲ್ 5ನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ವಿ. ಅದ್ರ ಕೆಲವು ಕಾರಣಾಂತರಗಳ ಅದು ಕರೀಲಿಕ್ಕೆ ಆಗಲಿಲ್ಲ. ಈಗ ಏಪ್ರಿಲ್ 5ನೇ ತಾರೀಕು ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಮಾಡ್ತೀವಿ. ಈಗ ಸರ್ಕಾರದ ಯೋಜನೆ ಅಲ್ಲ ಅಂದ್ರೆ ಸದನದಾಗ ಚರ್ಚೆ ಮಾಡ್ತೀವಿ. ಜನ ಎದಕ್ಕೆ ಓಟ್ ಹಾಕ್ಬೇಕು ನಿಮ್ಗೆ? ಏನ್ ವಿಚಾರನ ಸದನದಾಗ ಚರ್ಚೆ ಮಾಡ್ತೀರಿ ನೀವು, ಅದು ಯೋಜನೆನೇ ಅಲ್ಲ, ವೈಯಕ್ತಿಕ ವಿಚಾರ. ಅದು ನೋಡ್ರಿ, ಅದು ಕೆಲವು ವಿರೋಧ ಪಕ್ಷದವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷದವರು ಇವ್ರು ಕೇಳಿದಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ್ರ ಉತ್ತರ ಕೊಡ್ಬೇಕಲ್ಲ. ಅವ್ರ ಹೆಸರು ತಗೊಂಡ್ರು, ರಾಜನ್ ಅವ್ರ ಹೆಸರು ಯಾರು ತಗೊಂಡ್ರು? ಮಾಡಿದ್ರು. ಅದು ತಗೊಂಡ್ ಬಳಕ ಅದನ್ನ ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಅಂತ ಮಾಡ್ತಿದ್ರು. ಅದಕ್ಕೊಂದು ಏನಾದ್ರು ಸರಿಯಾದ ಉತ್ತರ ಕೊಡ್ಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಾಗ ಚರ್ಚೆ ಮಾಡುವಂತದ್ದು ವಿಷಯ ಅದನ್ನ ಅಜೆಂಡಾದಾಗಿತ್ತ, ಅದನ್ನ ನಮ್ಮ ಅಜೆಂಡಾದಾಗಿತ್ತ. ಅದನ್ನ ಸ್ಪೀಕರ್ ಚರ್ಚೆಗೆ ಅವಕಾಶ ಕೊಟ್ರ. ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ಅವ್ರು ರಾಜನ್ ಅವ್ರ ಹೆಸರು ತಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತಗೊಂಡ್ ಬಳಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗತೈತಿ. ಅದಕ್ಕಾಗಿ ಅದು ಮಾತಾಡಿದ್ರೆ ಅದಕ್ಕೇನು ಬಹಳ ನೀವು ಚರ್ಚೆಗೆ ಕೊಡಬೇಡ್ರಿ. ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ. ಅದು ಅವರ ಪಕ್ಷದ ವಿಷಯ. ನಾವ್ ಹೆಂಗ್ ಹೇಳೋಣ ಅದನ್ನ? ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದ್ರು ಗದ್ದಲಗಳು ನಾನು ಯಾಕೆ ಮಾತಾಡಕ್ ಹೋಗ್ಬೇಕು? ಶೋರ್ 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಇದ್ರೆ ನಾವು ಹೈಕಮಾಂಡ್ ಅಲ್ರಿ, ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ. ನೀವೇ ಇನಿಷಿಯೇಟ್ ತಗೋತೀರಿ ಸರ್? ತಗೋತೀನಿ. ಏನ್ ತೊಂದ್ರೆ ಇದು? ನಿಮ್ಮ ಜಾರಕಿಹೊಳಿ ಸಾಹೇಬ್ರು ನಿನ್ನೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ದೆಹಲಿ ಒಳಗೆ.
ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ ರಾಜೀವ್ ಕಾಗೆ ಅವರು ಕಾಂಗ್ರೆಸ್ದ MLA ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ ಅದು ಬೇರೆ ಸ್ವರೂಪ ಯಾಕೆ ಕೊಡ್ತೀರಣ್ಣ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರ್ಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಯ್ತು ಸರ್. ಸಂವಿಧಾನ ಬದಲಾವಣೆ ಅವರೇ ಹೇಳಿದಾರಲ್ರಿ, ಅವ್ರೇನ್ ಹೇಳಿದಾರು ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದಾರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.